ಗೋಲ್ಡ್ ಇಟಿಎಫ್ಗಳ ಮೇಲೆ ದಿನೇ ದಿನೇ ಹೂಡಿಕೆಗಳು ಹೆಚ್ಚುತ್ತಲೇ ಇವೆ. ಭಾರತದಲ್ಲಿ ಕಳೆದ 4 ತಿಂಗಳು ಸತತವಾಗಿ ಹೂಡಿಕೆ ಹೆಚ್ಚಾಗಿದೆ. ಗೋಲ್ಡ್ ಇಟಿಎಫ್ ಅಂದ್ರೆ ಏನು ಹಾಗಿದ್ರೆ? ಸಾಂಪ್ರದಾಯಿಕ ಚಿನ್ನ, ಡಿಜಿಟಲ್ ಚಿನ್ನಕ್ಕಿಂತ ಇದು ಹೇಗೆ ಭಿನ್ನ? ಗೋಲ್ಡ್ ಇಟಿಎಫ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಅರ್ಹತೆ ಏನು? ಹಾಗೇನೆ ವಿಧಾನ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಇಟಿಎಫ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಒಂದ್ ರೀತಿ ಮ್ಯೂಚುವಲ್ ಫಂಡ್. ಇದು ನಿರ್ದಿಷ್ಟ ಷೇರು ಇಂಡೆಕ್ಸ್, ಚಿನ್ನ, ಬೆಳ್ಳಿ ಇತ್ಯಾದಿ ವಸ್ತುಗಳ ಮೇಲೆ ಹೂಡಿಕೆ ಮಾಡುವಂತ ಫಂಡ್ ಇದಾಗಿದೆ. ಗೋಲ್ಡ್ ಇಟಿಎಫ್ ಫಂಡ್ಗಳು ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತವೆ. ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಿದ್ರೆ ಇಟಿಎಫ್ಗಳ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಬಹಳ ಕಡಿಮೆ ಇದೆ. ಅಂದ್ರೆ ಹೂಡಿಕೆಗೆ ಹೆಚ್ಚು ಶುಲ್ಕ ಇರೋದಿಲ್ಲ. ಹೀಗಾಗಿ ಇಟಿಎಫ್ಗಳು ಬಹಳ ಜನಪ್ರಿಯವಾಗಿವೆ. ಗೋಲ್ಡ್ ಇಟಿಎಫ್ಗಳಲ್ಲಿ ಹೇಗೆ ಹೂಡಿಕೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಟಿಎಫ್ಗಳು ಷೇರು ವಿನಿಮಯ ಕೇಂದ್ರಗಳಲ್ಲಿ ವಹಿವಾಟು ಆಗುತ್ತೆ. ಹೀಗಾಗಿ ಇಟಿಎಫ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಬ್ರೋಕರೇಜ್ ಸಂಸ್ಥೆಗಳಲ್ಲಿ ಡಿಮ್ಯಾಟ್ ಮತ್ತೆ ಟ್ರೇಡೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಗೋಲ್ಡ್ ಇಟಿಎಫ್ ಹೂಡಿಕೆ ಸೇವೆ ನೀಡುವಂತ ಹಲವು ಫಂಡ್ಗಳಿವೆ. ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯಾವಧಿಯಲ್ಲಿ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಅನ್ನ ತೆರೆದು ಯಾವುದಾದ್ರೂ ಗೋಲ್ಡ್ ಇಟಿಎಫ್ ಫಂಡ್ ಅನ್ನ ನೀವು ಆಯ್ದುಕೊಳ್ಬೇಕಾಗುತ್ತೆ. ನಿಮಗೆ ಬೇಕಷ್ಟು ಯೂನಿಟ್ಗಳನ್ನ ನೀವು ಖರೀದಿಸಬಹುದಾಗಿದೆ. 1 ಯೂನಿಟ್ ಅಂದ್ರೆ 1 ಗ್ರಾಮ್ ಚಿನ್ನ ಅಂತ ಅರ್ಥ ಆಗುತ್ತೆ. ಇನ್ನು ನೀವು ನಿರ್ದಿಷ್ಟ ಮೊತ್ತದ ಹಣವನ್ನ ಗೋಲ್ಡ್ ಇಟಿಎಫ್ ನಲ್ಲಿ ಹೂಡಿಕೆ ಮಾಡಿದಾಗ ಆ ಫಂಡ್ ಸಂಸ್ಥೆ ಅಷ್ಟು ಮೊತ್ತಕ್ಕೆ ಭೌತಿಕ ಚಿನ್ನವನ್ನ ಖರೀದಿಸಿ ಇಟ್ಕೊಳ್ಳುತ್ತೆ. ನೀವು ಹೂಡಿಕೆ ಹಿಂಪಡೆದಾಗ ಅದು ಅಷ್ಟು ಚಿನ್ನವನ್ನ ಮಾರಿ ನಿಮಗೆ ಹಣವನ್ನ ವಾಪಸ್ ಕೊಡುತ್ತೆ.